ನಮಸ್ತೆ ಕರ್ನಾಟಕ. ತುಂಬಾ ದಿನದ ನಂತರ ತಿರ್ಗಾ ವಾಪಸ್ ಕ್ಯಾಮ್ರಾನ ಫೇಸ್ ಮಾಡ್ತಾ ಇದ್ದೀನಿ. ರೀಸನ್ ಬಂದ್ಬಿಟ್ಟು ನಾನು ಬಂದ್ಬಿಟ್ಟು ಕರ್ನಾಟಕದ ಪ್ರತಿಯೊಂದು ಡಿಸ್ಟಿಕ್ ರೀಚ್ ಆಗಿ ಪ್ರತಿಯೊಂದು ಡಿಸ್ಟಿಕ್ ಅಲ್ಲೂ ಅಲ್ಲಿ ಯಾವ ರೀತಿ ಎಜುಕೇಶನ್ ಸಿಸ್ಟಮ್ ಇದೆ ಹಾಗೂ ಅಲ್ಲಿನ ಮಕ್ಕಳಿಗೆ ನಾವು ಯಾವ ರೀತಿ ಸಹಾಯ ಮಾಡಬಹುದು ಅನ್ನೋದಕ್ಕೋಸ್ಕರ ಒಂದು ಸರ್ವೆ ಮಾಡ್ತಾ ಇದ್ದೆ. ಸೊ ಇವತ್ತಿಂದ ಏನ್ ಮಾಡ್ತಾ ಇದೀನಿ ಅಂತ ಹೇಳಿದ್ರೆ, ಪ್ರತಿಯೊಂದು ಡಿಸ್ಟಿಕ್ದು ಒಂದೊಂದು ಕಾನ್ಸೆಪ್ಟ್ ನ ತಗೊಂಡು ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಇವತ್ತು ಬಂದ್ಬಿಟ್ಟು ಉಡುಪಿ ಬಗ್ಗೆ ಮಾತಾಡ್ಬೇಕು ಅಂತ ಅನ್ಕೊಂಡಿದೀನಿ. ಉಡುಪಿಲಿ ಮಕ್ಕಳು ಏನಕ್ಕೆ ಎಡುಬ್ರಿಡ್ಜ್ ಅಕಾಡೆಮಿ ಯೂಸ್ ಮಾಡಬೇಕು ಅಂತ ಹೇಳಿ, ಮೊದಲನೇದು ಬಂದ್ಬಿಟ್ಟು ಉಡುಪಿಯ ಬೈಂದೂರಿನಲ್ಲಿ ನಾನೊಂದು 3 ದಿವಸ ವಾಸ್ತವ ಹೂಡಿದ್ದೆ. ಈ 3 ದಿನದಲ್ಲಿ ಒಂದು 10ರಿಂದ 12 ಜನರನ್ನ, ಅಂದ್ರೆ ಏನು ಮಕ್ಕಳನ್ನೆಲ್ಲ ನಾರ್ಮಲ್ ಜನರ ಹತ್ರ ಮಾತಾಡ್ತಿದ್ದೆ. ಸರ್, ನಿಮ್ಮ ಊರಿಂದ ಕಾಲೇಜಿಗೆ ಮಕ್ಕಳು ಹೇಗೆ ಓಡಾಡ್ತಾರೆ ಅಂತ ಹೇಳಿ. ಅದ್ರದ್ದು ಒಂದು ವಿಡಿಯೋ ತುಣುಕು ಇಲ್ಲೇ ಇದೆ, ನೋಡಿ. ಸರ್, ಇಲ್ಲೆಲ್ಲ ಮಕ್ಕಳು ಓಡಾಡೋದು ಹೇಗೆ? ಓಡಾಡ್ತಾ ಇರ್ತಾರಲ್ಲ, ಅದು ಅಭ್ಯಾಸ ಹೋಗಿದೆ. ಅಲ್ಲ, ಈಗ ಮಕ್ಕಳು ಇಲ್ಲಿಂದ ಸ್ಕೂಲ್ಗೆ ಹೋಗ್ಬೇಕು ಅಂತ ಹೇಳಿದ್ರೆ ಟ್ರಾನ್ಸ್ಪೋರ್ಟೇಷನ್ ನಡ್ಕೊಂಡು ಹೋಗ್ತಾರೆ, ಕೆಲವ್ರು ಗಾಡಿ ಇರುತ್ತೆ. 3 ಕಿಲೋಮೀಟರ್ 4 ಕಿಲೋಮೀಟರ್ ನಡ್ಕೊಂಡು ಹೋಗೋದು. ನಡೀತಾರೆ. ಮಳೆ ಬಂತು ಮತ್ತೊಂದು ಮಗದೋದು ಅಂತ ಹೇಳಿದ್ರೆ ಕೊಡೆಯಕ್ಕೆ ಮಾತಾಡ್ತೀವಿ, ಕೊಡೆ ಇದೊಂದು ರೈನ್ ಕೋಟ್ ಕೆಲವರು ಗಾಡಿಯಲ್ಲಿ ಬಿಟ್ಟು ಬರ್ತಾರೆ. ಓಕೆ. ಕೆಲವು ಪಾಪ ಏನು ಹೇಳ್ತಿದ್ದಾರೆ, ಪಾಪ ನಡ್ಕೊಂಡೇ ಹೋಯ್ಕಲ್ಲ. ಮತ್ತೆ ಮಕ್ಕಳಿಗೆ ಎಜುಕೇಶನ್ ಹೇಗೆ? ಹೀಗೆ ಕಷ್ಟ. ಹೌದು, ಅವ್ರು ಹೋಗ್ಕೊಂಬೈದು ಎಷ್ಟು ದೂರ ಬೇಕಾದ್ರೂ ಹೋಯ್ಕೆ. ಓಕೆ. ಇಲ್ಲ, ಅಷ್ಟೇನು ಕಿಲೋಮೀಟರ್ ದೂರ ಆಗಲ್ಲ ಬಿಡಿ. ಅಲ್ಲ, ಈಗ 4 ಕಿಲೋಮೀಟರ್, ಈಗ ನಾನು ಎಲ್ಜಿತ್ ಹೋಗ್ಬೇಕಂದ್ರೆ ಹೇಳ್ತಿದ್ದ 1.5 ಕಿಲೋಮೀಟರ್ ತೋರಿಸ್ತಿತ್ತು. ಗಾಡಿ ಇದ್ರೂ ಒಂದೊಂದ್ಸತಿ ಮಳೆ ಬಂದಾಗ ಗಾಡಿಲಿ ಬಿಡಕ್ಕಾಗಲ್ಲ, ಈ ರೋಡಿಗೆಲ್ಲ ಮಕ್ಕಳನ್ನ ಕೂರಿಸ್ಕೊಂಡು ಹೋಗಕ್ಕಾಗಲ್ಲ. ಓಕೆ, ಈಗ ನೋಡಿದಂತ ತುಣುಕು ಬಂದ್ಬಿಟ್ಟು ಶ್ರೀಯುತ ಕೃಷ್ಣ ಪ್ರಸಾದ್ ಅಂತ ಹೇಳಿ ಬೈಂದೂರಿನಲ್ಲಿ ಮಾತಾಡಿದವರು. ಅವ್ರ ಪ್ರಕಾರ ಏನು, ಅವ್ರ ಮನೇಲಿರೋ ಹೆಣ್ಮಕ್ಳೇ ಅಥವಾ ಗಂಡು ಮಕ್ಕಳು ಬಸ್ ಸ್ಟ್ಯಾಂಡ್ ಬರ್ಬೇಕು ಅಂತ ಹೇಳಿದ್ರೆ ಆಲ್ಮೋಸ್ಟ್ 3ರಿಂದ 4 ಕಿಲೋಮೀಟರ್ ನಡ್ಕೊಂಡು ಬರ್ಬೇಕು. ಅದಾದ್ಮೇಲೆ ಬಸ್ ಸ್ಟಾಪ್ ಇಂದ ಕಾಲೇಜಿಗೆ ಅಥವಾ ಸ್ಕೂಲ್ಗೆ ಹೋಗ್ಬೇಕು ಅಂತ ಹೇಳಿದ್ರೆ 14ರಿಂದ 15 ಕಿಲೋಮೀಟರ್ ಹೋಗ್ಬೇಕು. ನಮ್ ಬೆಂಗಳೂರಲ್ಲಿ ಆಯ್ತು ಅಂತ ಹೇಳಿದ್ರೆ KSRTC BMTC ಬಸ್ಸಸ್ ಏನು ಇದಿಲ್ಲ, ಪ್ರಾಬ್ಲಮ್ ಇಲ್ಲ. ಬಟ್ ಅಲ್ಲಿನ ಮಕ್ಳಿಗೆ ಏನಂತ ಹೇಳಿದ್ರೆ KSRTC BMTC ಇಲ್ಲ, ಅಲ್ಲಿರೋದೆಲ್ಲ ಏನಂತ ಹೇಳಿದ್ರೆ ಪ್ರೈವೇಟ್ ಬಸ್ಸಸ್. ಸೊ ಮಕ್ಕಳು ಬಂದ್ಬಿಟ್ಟು 10 ರೂಪಾಯಿ 20 ರೂಪಾಯಿ ಕೊಟ್ಟೆ ಹೋಗ್ಬೇಕು. ಇದರಿಂದ ಏನಾಗ್ತದೆ, ಇಲ್ಲ ಗೌರ್ಮೆಂಟ್ ಬಸ್ಸಸ್ ವೇಟ್ ಮಾಡ್ಬೇಕು. ಗೌರ್ಮೆಂಟ್ ಬಸ್ಸಸ್ ವೇಟ್ ಮಾಡ್ತೀನಿ ಅಂತ ಹೇಳಿದ್ರೆ ಅಲ್ಲಿ ಟೈಮ್ ವೇಸ್ಟ್ ಆಗ್ತದೆ. ಎರಡನೇದು, ಉಡುಪಿ ಪ್ರತಿ ವರ್ಷ 10th ಸ್ಟ್ಯಾಂಡರ್ಡ್ ರಿಸಲ್ಟ್ಸ್ ಬಂದಾಗ ಅಥವಾ ಸೆಕೆಂಡ್ ಇಯರ್ PU ರಿಸಲ್ಟ್ಸ್ ಬಂದಾಗ ಪ್ರತಿ ಸತಿ ಕಾಣಿಸೋದು ಏನಂತ ಹೇಳಿದ್ರೆ ಉಡುಪಿಯದೇ ಮೇಲುಗೈ ಅಂತ ಹೇಳಿ. ಓಕೆ, 100% ರಿಸಲ್ಟ್ಸ್ ಬರುತ್ತೆ, 100% ಪಾಸ್ ಆಗ್ತಿದ್ದಾರೆ. ಬಟ್ ಅದ್ರಲ್ಲಿ ಎಷ್ಟು ಜನ ಮಕ್ಕಳು ಬಂದ್ಬಿಟ್ಟು ಡಿಸ್ಟಿಂಕ್ಷನ್ ತಗೊಂತಿದ್ದಾರೆ, ಅದ್ರಲ್ಲಿ ಎಷ್ಟು ಜನ ಮಕ್ಕಳು ಬಂದ್ಬಿಟ್ಟು ಫಸ್ಟ್ ಕ್ಲಾಸ್ ತಗೊಂತಾರೆ, ಸೆಕೆಂಡ್ ಕ್ಲಾಸ್ ತಗೊಂತಿದ್ದಾರೆ. ಒಂದಷ್ಟು ಜನ ಬಂದು 10 ಜಸ್ಟ್ ಪಾಸ್ ಬೇಕಾದ್ರೂ ಆಗಿರ್ಬೋದು, ಹೌದಲ್ಲ? ಸೊ ಉಡುಪಿಯ ಪ್ರಾಬ್ಲಮ್ ಏನಂತ ಹೇಳಿದ್ರೆ, ಮೊದಲನೇದು ಬಂದ್ಬಿಟ್ಟು ಟ್ರಾನ್ಸ್ಪೋರ್ಟ್ ಅಂಡ್ ಕಮ್ಯುನಿಕೇಶನ್, ಎರಡನೇದು ಕ್ವಾಲಿಟಿ ಆಫ್ ಎಜುಕೇಶನ್, ಇನ್ಫ್ರಾಸ್ಟ್ರಕ್ಚರ್,